ಉಪ್ಪಿನ ಕೂದಲು ತೆಳ್ಳಗೆ ಮತ್ತು ಹಗುರವಾಗಿದ್ದರೆ ಮುಖದ ನೋಟ ಕೆಟ್ಟದಾಗಿರುತ್ತದೆ. ಪ್ರತಿಯೊಬ್ಬ ಮಹಿಳೆಯು ತನ್ನ ಹುಬ್ಬುಗಳು ದಪ್ಪ ಮತ್ತು ಕಪ್ಪಾಗಿರಬೇಕೆಂದು ಬಯಸುತ್ತಾಳೆ. ಅನೇಕ ಹುಡುಗಿಯರು ಹುಬ್ಬಿನ ಕೂದಲು ತುಂಬ ತೆಳ್ಳಗಿರುತ್ತದೆ. ಎಷ್ಟೇ ಪ್ರಯತ್ನಿಸಿದರೂ ಕೂದಲಿನ ಬೆಳವಣಿಗೆಯಾಗುವುದಿಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ಕೆಲವು 5 ಟಿಪ್ಸ್ನ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲನೆಯದಾಗಿ ಹರಳೆಣ್ಣೆ. ಉಬ್ಬಿನ ಕೂದಲನ್ನು ಕಪ್ಪಾಗಿಸಲು ಕ್ಯಾಸ್ಟರ್ ಆಯಿಲನ್ನು ಬಳಸಬಹುದು. ಕ್ಯಾಸ್ಟರ್ ಆಯಿಲ್ ಒಮೆಗಾ 9 ಕೊಬ್ಬಿನಾಮ್ಲಗಳು ಮತ್ತು ಪ್ರೋಟೀನ್ಗಳನ್ನು ಹೊಂದಿದ್ದು ಅದು ಕೂದಲಿನ ಬೇರುಗಳನ್ನು ಬಲಪಡಿಸುತ್ತದೆ. ರಾತ್ರಿ ಮಲಗುವ ಮೊದಲು ನಿಮ್ಮ ಹುಬ್ಬುಗಳ ಮೇಲೆ ಹರಳೆಣ್ಣೆಯನ್ನು ಹಚ್ಚಿ 5 ನಿಮಿಷಗಳ ಕಾಲ ಮಸಾಜ್ ಮಾಡಿ. ಬೆಳಿಗ್ಗೆ ಎದ್ದು ಬೆಚ್ಚಗಿನ ನೀರಿನಿಂದ ಮುಖ ತೊಳೆಯಿರಿ. ಇನ್ನು ಎರಡನೆಯದಾಗಿ ತೆಂಗಿನ ಎಣ್ಣೆ. ಹುಬ್ಬುಗಳನ್ನು ದಪ್ಪವಾಗಿಸಲು ಮತ್ತು ದಟ್ಟವಾಗಿಸಲು ತೆಂಗಿನ ಎಣ್ಣೆಯನ್ನು ಸಹ ಬಳಸಬಹುದು. ತೆಂಗಿನ ಎಣ್ಣೆಯಲ್ಲಿ ವಿಟಮಿನ್ ಇ ಮತ್ತು ಕೊಬ್ಬಿನಾಮ್ಲಗಳು ಸಮೃದ್ಧವಾಗಿದ್ದು ಅದು ಹುಬ್ಬುಗಳನ್ನು ಪೋಷಿಸುತ್ತದೆ. ಇದು ರಾತ್ರಿ ಮಲಗುವಾಗ ಹುಬ್ಬುಗಳ ಮೇಲೆ ಹಚ್ಚಿ ಕೂದಲು ಹೊಳೆಯುವಂತೆ ಮಾಡುತ್ತದೆ. ತೆಂಗಿನ ಎಣ್ಣೆ ಎಲ್ಲರ ಮನೆಯಲ್ಲೂ ಸಹ ಇರುತ್ತದೆ ಅಲ್ಲವೇ? ಇನ್ನು ಮೂರನೆಯದಾಗಿ ಈರುಳ್ಳಿ ರಸ. ಈರುಳ್ಳಿ ರಸವು ಹುಬ್ಬುಗಳನ್ನು ಕಪ್ಪಾಗಿಸಲು ಸಹ ಸಹಾಯ ಮಾಡುತ್ತದೆ. ಇದಕ್ಕಾಗಿ ಮೊದಲು ನಿಮ್ಮ ಮುಖವನ್ನು ಸ್ವಚ್ಛಗೊಳಿಸಿ. ನಂತರ ಈರುಳ್ಳಿ ರಸವನ್ನು ನಿಮ್ಮ ಹುಬ್ಬುಗಳ ಮೇಲೆ ಹಚ್ಚಿ. ಈರುಳ್ಳಿ ರಸದಲ್ಲಿರುವ ಸಲ್ಫರ್ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ. ಇನ್ನು ನಾಲ್ಕನೆಯದಾಗಿ ವಿಟಮಿನ್ ಇ ಕ್ಯಾಪ್ಸೂಲ್. ವಿಟಮಿನ್ ಇ ಕೂದಲು ಉದುರುವುದನ್ನು ತಡೆಯುತ್ತದೆ ಮತ್ತು ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ವಿಟಮಿನ್ ಇ ಕ್ಯಾಪ್ಸೂಲ್ ಕತ್ತರಿಸಿ ಅದರೊಳಗಿನ ಜೆಲ್ಲನ್ನು ಹೊರತೆಗೆದು ಹುಬ್ಬುಗಳ ಮೇಲೆ ಹಚ್ಚಿ 5 ನಿಮಿಷಗಳ ಕಾಲ ಮಸಾಜ್ ಮಾಡಿ. ರಾತ್ರಿ ಮಲಗುವ ಮುನ್ನ ನೀವು ಈ ಪರಿಹಾರವನ್ನು ಮಾಡಬಹುದು. ವಿಟಮಿನ್ ಇ ಕ್ಯಾಪ್ಸೂಲ್ ನಿಮಗೆ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತದೆ. ಇನ್ನು ನಾಲ್ಕನೆಯದಾಗಿ ಅಲೋವೆರಾ ಜೆಲ್. ಅಲೋವೆರಾ ಜೆಲ್ ಕೂದಲನ್ನು ಹೈಡ್ರೇಟ್ ಮಾಡಲು ಸಹಾಯ ಮಾಡುತ್ತದೆ. ಅಲೋವೆರಾ ಜೆಲ್ ಕೂಡವು ಬೇರುಗಳನ್ನು ಬಲಪಡಿಸುವ ಕಿಣ್ವಗಳು ಮತ್ತು ವಿಟಮಿನ್ಗಳನ್ನು ಹೊಂದಿರುತ್ತದೆ. ಹುಬ್ಬು ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸಲು ಹುಬ್ಬುಗಳ ಮೇಲೆ ತಾಜಾ ಅಲೋವೆರಾ ಜೆಲ್ಲನ್ನು ಹಚ್ಚಿ ಕೆಲವು ನಿಮಿಷಗಳ ಕಾಲ ಬಿಡಿ. ಅಲೋವೆರಾ ಜೆಲ್ ನಿಮಗೆ ಕೆಲವರ ಮನೆಯಲ್ಲಿ ಸಹ ಇರುತ್ತದೆ. ಇನ್ನು ಇದು ನಿಮಗೆ ಅಲೋವೆರಾ ಜೆಲ್ ಇವಾಗ ನಮಗೆ ಅದು ಕ್ರೀಮ್ ರೂಪದಲ್ಲಿ ಸಹ ಜೆಲ್ ರೂಪದಲ್ಲಿ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಟ್ರಿಕ್ಸ್ ತುಂಬ ಈಸಿಯಾಗಿದೆ. ನೀವು ಫಾಲೋ ಮಾಡಿ, ಖಂಡಿತವಾಗ್ಲೂ ನೀವು ವ್ಯತ್ಯಾಸವನ್ನು ನೋಡಲು ಪ್ರಾರಂಭಿಸುತ್ತೀರಾ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.